ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದೀವಿ ಹಿಂದೇನು. ಆದ್ರೆ ಈ ತರ ನಿಮ್ಮ ಉತ್ತಟತನದ ರೀತಿ ನಾವೇನ್ ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬೇಕು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಒಂದೇನೋ ಬೀರ್ಬಲ್ ಕಟ್ಕೊಂಡು ನರಗಾಗಬೇಕಾಗಿರೋದು. ಇವತ್ತು ಬದುಕ್ತಾ ಇರೋ ಈ ಜನ ಕತೆ ಹೇಳಿದ್ರೆ ಕೇಳಬಹುದು. ಆದ್ರೆ ಒಕ್ಕಲಿಗರಲ್ಲಿ ಬೇರೆ ನಾಯಕತ್ವ ಬೆಳೆಯೋದು ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಕಾರಣ ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರ್ ಪೆನ್ನು ಕೊಟ್ಟಿಲ್ವಾ? ನಾನ್ಯಾಕೆ ಅಸೂಯೆ ಕೊಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನ್ ಮಾಡ್ಕೊಂಡ್ ಬಂದಿದ್ದೀರಿ? ಹೋಗ್ಲಿ, ಹಳೇದು ಬಿಟ್ಬಿಡಿ. ಈಗ ಮುಖ್ಯಮಂತ್ರಿ ಆಗಿದಿರಲ್ಲಪ್ಪ, ಹಳೆ ನಿಮ್ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕ ಜನಗಳ ಕೆಲಸ ಮಾಡಿ. ನಾವು ವಿವರ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದ್ಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ, 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದ್ರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.